ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ಏನಿಲ್ಲ, ನಿನ್ನೆ ರಾಬಿ ಷಷ್ಠಿ ಅವರು ನಿರ್ಮಾಣ ಮಾಡಿರೋ ಸು ಫ್ರಮ್ ಸೊ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನೋ ಮೂವಿಗೆ ಹೋಗಿದ್ದೆ. ಆ ಮೂವಿ ಹೆಂಗಿದೆ ಅಂತ ಸ್ವಲ್ಪ ಒಂದೆರಡು ಮಾತಲ್ಲಿ ಹೇಳ್ಬಿಡ್ತೀನಿ ಅಷ್ಟೇ. ಮೂವಿ ಏನಪ್ಪ ಅಂತಂದರೆ ಈ 2025ರಲ್ಲಿ ಒಂದು ಒಳ್ಳೆಯ ಮೂವಿ ಯಾವುದಪ್ಪ ಅಂದರೆ ಇದೆ, ಸು ಫ್ರಮ್ ಸೊ ಅಂತಲೇ ಹೇಳ್ಬೋದು. ಯಾಕಂದರೆ ಈ 2025ರಲ್ಲಿ ಒಳ್ಳೆಯ ಒಂದು ಬಿಗ್ಗೆಸ್ಟ್ ಹಿಟ್ ಅಂತ ಯಾವುದೂ ಇಲ್ಲ. ಈಗ ಅದು ನಿನ್ನೆ ತಾನೇ 50 ಕೋಟಿ ಕಂಪ್ಲೀಟ್ ಮಾಡಿದೆ ಮೂವಿ. ಒಂದು ಒಳ್ಳೆ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳ್ಬೋದು. ಅದನ್ನ ಇಡೀ ಫ್ಯಾಮಿಲಿ ಎಲ್ಲ ಹೋಗಿ ಆರಾಮ ಕುಂತ್ಕೊಂಡು ನೋಡ್ಬೋದು. ನಿನ್ನೆ ಮಧ್ಯಾಹ್ನ ಹೋಗಿದ್ದು ನಾನು ಥಿಯೇಟ್ರಿಗೆ, ಬಟ್ ಥಿಯೇಟ್ರೆಲ್ಲ ಫುಲ್ ಇತ್ತು, ಇಡೀ ಥಿಯೇಟ್ರ್ ಫುಲ್ ಇತ್ತು. ಮತ್ತೇನಪ್ಪ ಅಂತಂದರೆ ಇಡೀ ಥಿಯೇಟ್ರ್ ನಗ್ತಿತ್ತು, ಅಷ್ಟು ಕಾಮಿಡಿ ಆಗಿದೆ ಮೂವಿ. ಡಬಲ್ ಮೀನಿಂಗ್ ಜೋಕ್ ಯೂಸ್ ಮಾಡ್ದೇನೆ, ಒಟ್ಟಿನಲ್ಲಿ ಡಬಲ್ ಮೀನಿಂಗ್ ಜೋಕ್ ಅನ್ನೋದೇ ಯೂಸ್ ಮಾಡಿಲ್ಲ ಅವರು. ಅಷ್ಟು ನೀಟಾಗಿ ಕಾಮಿಡಿನ ಹೆಂಗೆ ತರ್ಬೋದು ಸ್ಕ್ರೀನ್ ಮೇಲೆ ಅನ್ನೋದನ್ನು ಅಷ್ಟು ನೀಟಾಗಿ ತೋರಿಸಿದ್ದಾರೆ. ಅದರಲ್ಲಿ ಬರೋ ಕ್ಯಾರೆಕ್ಟರ್ ನಿಮಗೆ ತುಂಬ ಇಷ್ಟ ಆಗ್ತವೆ. ಹೋಗಿ ನೋಡಿ, ಇಡೀ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದರು ಅಷ್ಟು ಜನ ಕುಂತ್ಕೊಂಡು ನೋಡ್ಬೋದು. ಅಷ್ಟು ಒಳ್ಳೆ ಮೂವಿ. ಈಗ ಅದು ಮೂವಿನ ಮಲಯಾಳಮಲ್ಲಿ, ತೆಲುಗುನಲ್ಲಿ ಕೂಡ ಡಬ್ ಮಾಡಿ ರಿಲೀಸ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಈ ತೆಲುಗು ಯೂಟ್ಯೂಬರ್ಸ್ ಒಂದಿಷ್ಟು ಜನ ಅದು ನೋಡಿದ್ದಾರೆ. ಅದ್ರ ಬಗ್ಗೆ ರಿವ್ಯೂನು ಪಾಸಿಟಿವ್ ಆಗಿ ರಿವ್ಯೂ ಕೊಟ್ಟಿದ್ದಾರೆ. ಈ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗೇ ಓಡ್ತಿದೆ, ಫಸ್ಟಿಗೆ ಓಡಿಲ್ಲ, ಬಟ್ ಆದರೆ ಈಗ ಅದು ತುಂಬ ಚೆನ್ನಾಗೇ ಹೋಗ್ತಾಯಿದೆ. ಮತ್ತು ಥಿಯೇಟರ್ಸ್ ಎಲ್ಲ ಫುಲ್ ಆಗ್ತಿದ್ದಾವೆ. ಇಡೀ ನಮ್ಮ ರಾಯಚೂರಲ್ಲಿ 8 ಶೋ ಕೊಟ್ಟಿದ್ದಾನೆ. ಮೀರಜ್ ಸಿನಿಮಾಸ್ ಅನ್ನೋ ಇದ್ರಲ್ಲಿ ಹೋಗಿದ್ದೆ ನಾನು, ಅಲ್ಲಿ 8 ಶೋ ಇದ್ದಾವೆ. ಬಟ್ ಬೇರೆ ಯಾವ ಫಿಲ್ಮ್ಗೂ 8 ಶೋ ಕೊಟ್ಟಿಲ್ಲ. ಹಂಗಾಗಿ ಎಲ್ಲರೂ ಹೋಗಿ ನೋಡಿರಿ, ಇಂಟ್ರೆಸ್ಟ್ ಇದ್ದವ್ರು ನೋಡಿರಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.